Hello friends, myself Savita Patil, Assistant Professor, Government Degree College, Kamlapur. Welcome to the today's session. In my today's class, we shall discuss the important aspects of the income tax, that is the determination of residential status, which will be asked for the examination for 15 marks. In my today's class, we shall see the introduction, meaning and types of residential classes. ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸಲ್ಲಿ ನಾವು ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋದನ್ನು ನಾವು ನೋಡೋಣ. ಇದರಲ್ಲಿ ಏನಿದೆ ಅಂತಂದರೆ ಇಂಟ್ರಡಕ್ಷನ್ನು, ಮೀನಿಂಗು, ಹೂ ಈಸ್ ದ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, ವಾಟ್ ಆರ್ ದ ಬೇಸಿಕ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್, ಇವನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಸ್ಟಡಿ ಮಾಡೋಣ. ಈ ಚಾಪ್ಟರಿಂದ ನಿಮಗೆ 15 marks and 5 marks questions are compulsorily for the examination. Now we shall see one by one. Introductory concept, that is income tax is charged on the total income of the previous year of a person at the rates fixed for the assessment year by the Finance Act passed in the Parliament every year. The scope of the total income depends upon the residential status of an assessee during the previous year. The residence status of an assessee is determined with the reference to the period of his residence in previous year. ನೋಡಿ ಸ್ಟೂಡೆಂಟ್ಸ್, ನಾವು ಇಂದಿನ ಕ್ಲಾಸಲ್ಲಿ ವಿ ಶಾಲ್ ಡಿಸ್ಕಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಅಂದರೆ ಇಲ್ಲಿ ನಾವು ಟ್ಯಾಕ್ಸನ್ನು ಇಂಪೋಸ್ ಮಾಡಬೇಕು ಅಂತಂದರೆ ದ ಅಸಸಿ ಮಸ್ಟ್ ಬಿ ರೆಸಿಡೆಂಟ್ ಆರ್ ನಾಟ್ ಆರ್ಡರ್ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಈಗ ಈ ರೆಸಿಡೆಂಟು, ನಾಟ್ ಆರ್ಡರ್ ರೆಸಿಡೆಂಟು, ನಾನ್ ರೆಸಿಡೆಂಟ್ ನಾವು ಹೇಗೆ ಫಿಕ್ಸ್ ಮಾಡಬೇಕು ಅಂತಂದರೆ, ಫಾರ್ ದಿಸ್ ವಿ ಹ್ಯಾವ್ ಸಮ್ ಬೇಸಿಕ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್. ಅದರ ಮೊದಲು ನಾವು ತಿಳ್ಕೊಳ್ಳೋಣ. ನಾನು ಬೇಸಿಕ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋ ಹೊತ್ತಿನಾಗೆ ನಾನು ನಿಮಗೆ ಹೇಳಿದ್ದೆ, ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಇಸ್ ಚಾರ್ಜ್ಡ್ ಆನ್ ದ ಟೋಟಲ್ ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್. ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಏನು ಇನ್ಕಮ್ ಇರ್ತದೆ ಆಫ್ ಎನ್ ಅಸಸಿ, ಇದ್ರ ಮೇಲೆ ಏನು ಮಾಡ್ತಾರೆ ಅಂತಂದರೆ ಟ್ಯಾಕ್ಸನ್ನು ಹಾಕ್ತಾರೆ, ಇಂಪೋಸ್ ಮಾಡ್ತಾರೆ ಅಂತ ನನಗೆ ಹೇಳಿದ್ದೆ. ದಟ್ ಈಸ್ ದ ಸ್ಕೋಪ್ ಆಫ್ ದ ಟೋಟಲ್ ಇನ್ಕಮ್ ಡಿಪೆಂಡ್ಸ್ ಆಫ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಆನ್ ಅಸಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ಪ್ರೀವಿಯಸ್ ಇಯರಲ್ಲಿ ಅಸಸಿ ಇದು ರೆಸಿಡೆನ್ಸ್ ಸ್ಟೇಟಸ್ ಏನಿದೆ ಅದ್ರ ಮೇಲೆ ಏನಿದೆ ಇಂಪೋಸಿಷನ್ ಆಫ್ ಟ್ಯಾಕ್ಸ್ ಇಸ್ ಡಿಪೆಂಡೆಂಟ್ ಅಂತೇಳಿ ಹೇಳ್ತಾರೆ. ದ ರೆಸಿಡೆನ್ಸ್ ಸ್ಟೇಟಸ್ ಆಫ್ ಆನ್ ಅಸಸಿ ಇಸ್ ಡಿಟರ್ಮೈನ್ಡ್ ವಿತ್ ರೆಫರೆನ್ಸ್ ಟು ದ ಪೀರಿಯಡ್ ಆಫ್ ಹಿಸ್ ರೆಸಿಡೆನ್ಸ್ ಇನ್ ಪ್ರೀವಿಯಸ್ ಇಯರ್. ಅಂದರೆ ಹೋದ ವರ್ಷದಲ್ಲಿ ಅಸಸಿ ರೆಸಿಡೆಂಟ್ ಇದ್ದಾನೋ, ನಾಟ್ ಆನ್ ರೆಸಿಡೆಂಟ್ ಇದ್ದಾನೋ, ನಾನ್ ರೆಸಿಡೆಂಟ್ ಇದ್ದಾನೋ, ಅದರ ಮೇಲೆ ಟ್ಯಾಕ್ಸನ್ನು ಇಂಪೋಸ್ ಮಾಡಲಾಗುತ್ತದೆ ಅಂತೇಳಿ ನಾವು ಇಂಟ್ರಡಕ್ಟರಿ ಕಾನ್ಸೆಪ್ಟ್ ಇದರಲ್ಲಿ ನಾವು ತಿಳ್ಕೊತೇವೆ. ಅಂತಂದರೆ ಟ್ಯಾಕ್ಸನ್ನು ಇಂಡಿವಿಜುವಲ್ ಮೇಲೆ ಹೇಗೆ ಇಂಪೋಸ್ ಮಾಡ್ತಾರೆ ಅಂತಂದರೆ ಡಿಪೆಂಡ್ಸ್ ಆನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಆನ್ ಅಸಸಿ. ಓಕೆ, ಸೊ ಇಲ್ಲಿ ಆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿವೆ, ಅದನ್ನು ಹೆಂಗೆ ಇಂಪೋಸ್ ಮಾಡ್ತಾರೆ ಅನ್ನೋದನ್ನೇ ನಾವು ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೇವೆ. ದಿಸ್ ಇಸ್ ವಾಟ್ ಆನ್ ಬರ್ಡ್ ವ್ಯೂ ಶಾರ್ಟ್ ಆಗಿ. ಐ ಥಿಂಕ್ ನೌ ಯು ಅಂಡರ್ಸ್ಟುಡ್ what is the basic concept behind this. Okay, meaning and importance of residential status. The tax liability of an individual in India depends upon his residential status in India for any particular financial year. ಅಂದರೆ ಇದರ ಅರ್ಥ ಏನು ಅಂತಂದರೆ, ಇಂಡಿವಿಜುವಲ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಹೇಗೆ ಇಂಪೋಸ್ ಮಾಡ್ತಾರೆ ಅಂತಂದರೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ದು ಆನ್ ದ ರೆಸಿಡೆನ್ಸ್ ಸ್ಟೇಟಸ್ ಏನಿದೆ ಅನ್ನೋದರ ಮೇಲೆ. ದ ಟರ್ಮ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಹ್ಯಾಸ್ ಬೀನ್ ಕಾಯಿಂಡ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಲಾ ಆಫ್ ಇಂಡಿಯಾ ಆ್ಯಂಡ್ ಮಸ್ಟ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಅನ್ ಇಂಡಿವಿಜುವಲ್ ಸಿಟಿಜನ್ಶಿಪ್ ಇನ್ ಇಂಡಿಯಾ. ಅಂದರೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆನ್ ಸ್ಟೇಟಸ್ ಏನಿದೆ ಅದ್ರ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ ಅಂತೇಳಿ ಹೇಳಲಾಗ್ತದೆ. An individual may be a citizen of India but may end up being a non-resident for a particular year. Similarly, a foreign citizen may end up being a resident of India for income tax purposes for a particular year. Also to note that the resident status of different types of a person, namely an individual, firm, company, etc. is determined differently. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಂಡಿವಿಜುವಲ್, ಫರ್ಮ್, ಪರ್ಸನ್, ಕಂಪನಿ. ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ದ ಮೀನಿಂಗ್ ಆಫ್ ಪರ್ಸನ್ ಇನ್ ಮೈ ಪ್ರೀವಿಯಸ್ ಕ್ಲಾಸ್. ಆ ಥರ ಇವತ್ತು ನಾವು ಟುಡೇಸ್ ಕ್ಲಾಸಲ್ಲಿ ವಿ ಶಾಲ್ ಡಿಸ್ಕಸ್ ಹೌ ದಟ್ ಈಸ್ ದ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅನ್ ಇಂಡಿವಿಜುವಲ್ದು
ರೆಸಿಡೆಂಟ್ ಸ್ಟೇಟಸನ್ನು ಹೆಂಗೆ ಡಿಟರ್ಮೈನ್ ಮಾಡ್ತೇವೆ ಅಂತ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. For the purpose of residential status, all assessees are classified into 3 types. ಯಾವ್ಯಾವ್ರಿ? ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಮತ್ತು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಅಂದರೆ ಇಲ್ಲಿ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ರೆಸಿಡೆಂಟ್ ಸ್ಟೇಟಸ್ ಅನ್ನು. ಯಾವ್ದು? ರೆಸಿಡೆಂಟ್ ಇನ್ ಇಂಡಿಯಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಇದಕ್ಕೆ an individual to be resident or not ordinary resident or non-resident, ಇದನ್ನು ನಾವು ಹೆಂಗೆ ಡಿಟರ್ಮಿನೇಷನ್ ಮಾಡ್ತೇವೆ ಅಂತಂದರೆ ಅದಕ್ಕೆ ಸ್ವಲ್ಪ ಬೇಸಿಕ್ ಮತ್ತು ಅಡಿಷನ್ಸ್ ಕಂಡೀಷನ್ಸ್ ಇವೆ. ಇಫ್ ಆ್ಯನ್ assessee is fulfill those conditions, then it will be determined that whether he is a resident, not ordinary resident or non-resident. Now we shall discuss what are those conditions. Resident. A taxpayer would qualify as a resident of India if he satisfies one of the following 2 conditions. Eight conditions ಇವೆ. First, stay in India for a year is 182 days or more ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ 1 ಮಂತಲ್ಲಿ 30 ಡೇಸ್ ಬರ್ತವೆ, 31 ಇವನ್ ಆಡ್ 182 ಡೇಸ್ ಅಂತಂದರೆ ಇಲ್ಲಿ ಏನು ಅರ್ಥ ಅಂತಂದರೆ 6 ಮಂತ್ಸ್. ಓಕೆ, ಅಂದರೆ ಅಸೆಸಿಯು ಇಂಡಿಯಾದಲ್ಲಿ 6 ಮಂತ್. ಫಸ್ಟ್ ಬೇಸಿಕ್ ಕಂಡೀಷನ್ಸ್, he must be stayed in India for a 182 days or more, ಅಂದರೆ 6 months or more than 6 months ಅಂತ. ದಿಸ್ ಇಸ್ ಫಸ್ಟ್ ಕಂಡೀಷನ್ಸ್. ಎರಡನೇದೇನಿದೆ ಅಂತಂದರೆ ಸ್ಟೇ ಇನ್ ಇಂಡಿಯಾ ಫಾರ್ ದ ಇಮಿಡಿಯೇಟ್ಲಿ 4 preceding years in 365 days or more and 60 days or more in the relevant financial year. ಅಂದರೆ ನೋಡ್ರಿ, ಎರಡನೇದು ಅರ್ಥ ಏನಿದೆ ಅಂತಂದರೆ ಸ್ಟೇ ಇನ್ ಇಂಡಿಯಾ ಫಾರ್ ದ ಇಮಿಡಿಯೇಟ್ಲಿ 4 preceding year ಅಂತಂದರೆ ದಿಸ್ ಈಸ್ ದ ಪ್ರೀವಿಯಸ್ ಇಯರ್ ಇದೆ. ಇದರ ಹಿಂದಿನ 4 ವರ್ಷಗಳಲ್ಲಿ ಅವನು ಏನಿರಬೇಕು ಅಂತಂದರೆ ಹಿ ಮಸ್ಟ್ ಬಿ ಸ್ಟೇಡ್ ಇನ್ ಇಂಡಿಯಾ ಫಾರ್ ಎ 365 days ಆರ್ ಮೋರ್. ಅಂದರೆ 4 ವರ್ಷಗಳು ಅವನು ಹಿಂದಿನ ಪ್ರೀವಿಯಸ್ ಇಯರಲ್ಲಿ ಸತತವಾಗಿ ಇಂಡಿಯಾದಲ್ಲಿ ಇರಬೇಕು. and 60 days or more in the relevant financial year. During the financial year is to 60 days or more. During the preceding previous year 4 years continuously he must stay in India. This is the second most important condition. Okay. Then next, not ordinarily resident. If an individual qualifies as a resident, the next step is to determine if he is a resident, not ordinarily resident ಅಂತ. ಎರಡನೇ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೆಂಗೆ ನಾವು ಡಿಟರ್ಮೈನ್ ಮಾಡ್ತೇವೆ ಅಂತಂದರೆ ಅದಕ್ಕೂ ಕಂಡೀಷನ್ಸ್ ಇವೆ. ಏನು? ಹಿ ಹ್ಯಾಸ್ ಬೀನ್ ಅ ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಅಟ್ಲೀಸ್ಟ್ 2 out of 10 years. ಅಂದರೆ ಈ ಇಯರ್ ನಮ್ಮದು ಇನ್ಕಮ್ ಟ್ಯಾಕ್ಸ್ ಅಸೆಸಿದ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಇದೆ ಅಂತಂದರೆ ಆ 10 ಪ್ರೀವಿಯಸ್ ಇಯರ್ ಟು ನೆಕ್ಸ್ಟ್ ಲಾಸ್ಟ್ ಇಯರ್ 10 ವರ್ಷದಲ್ಲಿ ಅವನು ಅಟ್ಲೀಸ್ಟ್ ಏನು ಹೇಳ್ತಾನೆ, ಹಿ ಹ್ಯಾಸ್ ಬೀನ್ ಎ ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಅಟ್ಲೀಸ್ಟ್ 2 out of 10 year. ಆ 10 ವರ್ಷಗಳಲ್ಲಿ 2 ವರ್ಷಗಳಲ್ಲಿ 2 ವರ್ಷ ಇಮಿಡಿಯೇಟ್ಲಿ ಏನಿರಬೇಕ್ರಿ ಅವನು ಇಂಡಿಯಾದಲ್ಲಿ ಇರಬೇಕಂತ ಹೇಳ್ತಾನೆ. ಇಮಿಡಿಯೇಟ್ಲಿ ಪ್ರೀವಿಯಸ್ ಇಯರ್ದು ನೆಕ್ಸ್ಟ್ 2 years ಏನಿದೆ ಅವನಲ್ಲಿ ಇಂಡಿಯಾದಲ್ಲಿ ಕಂಪಲ್ಸರಿ ಆಗಿರ್ಬೇಕಂತ ಹೇಳ್ತಾರೆ. ದಿಸ್ ಇಸ್ ಫಸ್ಟ್ ಕಂಡೀಷನ್. ಸೆಕೆಂಡ್, he stayed in India for at least 730 days in 7 immediately preceding years. ಅಂದರೆ how many days ರೀ? 730 days. ಎಷ್ಟು ಇಯರ್ಸು? 7 immediately preceding previous years. ಅಂದರೆ ಈ ವರ್ಷ ನೀವು ಕಂಪ್ಯೂಟ್ ಮಾಡ್ತಾ ಇದ್ದೆ ಅಂದರೆ ಪ್ರೀವಿಯಸ್ ಇಯರ್ದು ಇಮಿಡಿಯೇಟ್ಲಿ ಏನು 7 years ಬರ್ತಾವಲ್ಲ ಆ 7 years ಅವನು ಇಲ್ಲಿ ಇಂಡಿಯಾದಲ್ಲಿ ಇರಬೇಕಂತ ಹೇಳ್ತಾರೆ ಫಾರ್ ಅ ನಾಟ್ ಆರ್ಡಿನರ್ಲಿ ರೆಸಿಡೆಂಟ್. Therefore, if an individual fails to satisfy even one of the above conditions, he will be a RNOR, ಅಂದರೆ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತಾರೆ. ಫ್ರಾಮ್ ಫೈನಾನ್ಷಿಯಲ್ ಇಯರ್ 2020-21, a citizen of India or a person of India origin who leaves India for employment outside India during the year will be a resident and ordinary resident. He stays in India for any aggregate period of 182 days or more. However, this condition will apply only to his total income or other than the foreign source exceed rupees 15 lakh ಅಂತ
ಹೇಳ್ತಾರೆ ಫ್ರಮ್ 2021ಲಿಂದ 182 ಡೇಸ್ ಇರಬೇಕು. ಆ್ಯಂಡ್ ಮತ್ತೇನು ಹೇಳ್ತಾರೆ, ಅದು ಇನ್ಕಮ್ ಎಷ್ಟು ಎಕ್ಸೀಡ್ ಆಗ್ತದ್ರಿ 15 lakhs ಅಂತ ಹೇಳ್ತಾರೆ. ದಿಸ್ ಕಂಡೀಷನ್ ವಿಲ್ ಬಿ ಅಪ್ಲೈಡ್ ಫಾರ್ ದಿ 2020-21 ಅಂತ ಹೇಳಿ ಹೇಳ್ತಾರೆ. ಓಕೆ, ದೆನ್ ನಾನ್ ರೆಸಿಡೆಂಟ್. ಇಲ್ಲಿ ನಿಮ್ಗೆ ರೆಸಿಡೆಂಟ್ ಅರ್ಥ ಆಯಿತು, ನಾಟ್ ಆರ್ಡಿನರಿ ರೆಸಿಡೆಂಟ್. ಈಗ ನಾನ್ ರೆಸಿಡೆಂಟ್ ಅಂದರೆ ಯಾರು ಅಂತಂದರೆ ಎ ಮತ್ತು ಬಿ ಎರಡೂ ಕಂಡೀಷನ್ಸನ್ನು ಯಾರು ಫುಲ್ಫಿಲ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ ಅವರನ್ನು ನಾವೇನಂತ ಕರಿತೇವೆ, ಇಲ್ಲಿ ನಾನ್ ರೆಸಿಡೆಂಟ್ ಅಂತ ಇಲ್ಲಿ ನಾವು ಹೇಳ್ತೇವೆ. ಎನಿ ಇಂಡಿವಿಜುವಲ್ ಸ್ಯಾಟಿಸ್ಫೈಸ್ ನೈದರ್ ಆಫ್ ದ ಕಂಡೀಷನ್ಸ್ ಸ್ಟೇಟೆಡ್ ಇನ್ ಎ ಆರ್ ಬಿ ಅಬೌವ್ ವುಡ್ ಬಿ ಆ್ಯನ್ NR ಫಾರ್ ದ ಇಯರ್ ಅಂತ ಹೇಳ್ತೇವೆ. ಓಕೆ, ದೆನ್ ನಾವು ಈಗ ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆರ್ ಟ್ಯಾಕ್ಸ್ ಲಯಬಿಲಿಟಿ ಆ ಇಂಡಿವಿಜುವಲ್ ಮೇಲೆ ನಾವು ಈಗ ನೀವು ಅರ್ಥ ಮಾಡ್ಕೊಂಡ್ರಿ, ಯಾರನ್ನ ರೆಸಿಡೆಂಟ್ ಅಂತ ಹೇಳ್ತೇವೆ, ಯಾರನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಹೇಳ್ತೇವೆ ಮತ್ತು ನಾನ್ ರೆಸಿಡೆಂಟ್. ಈಗ ಅವ್ರ ಮೇಲೆ ನಾವು ಟ್ಯಾಕ್ಸನ್ನು ಹೇಗೆ ಇಂಪೋಸ್ ಮಾಡಬೇಕು. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಒಂದು ಏನಿದೆ ಅಂತಂದರೆ, ಒಂದು ನಿಮಗೆ ನಾನು ಕ್ಲಿಯರ್ ಕಟ್ಟಾಗಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಈ ಚಾರ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಎಂತಹ ಪ್ರಾಬ್ಲಮನ್ನು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಲೆಟ್ ಅಸ್ ಸಿ ಹೌ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್ ಆನ್ ದಿ ಇಂಡಿವಿಜುವಲ್. ಓಕೆ, ಇಲ್ಲಿ ಒಂದು 4 ಕಾಲಮ್ ಇದೆ. ಕೈಂಡ್ಸ್ ಆಫ್ ಇನ್ಕಮ್, ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ. ಫಸ್ಟ್ ಏನು ಅಂದರೆ ಇನ್ಕಮ್ ರಿಸೀವ್ಡ್ ಆರ್ ಅರ್ನ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಅಂದ್ರೆ ನೋಡ್ರಿ, ಇನ್ಕಮ್ ನಾವು ರಿಸೀವ್ಡ್ ಇನ್ ಇಂಡಿಯಾ ಮಾಡಿದೆವು. ಓಕೆ, ಇಫ್ ದ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಇತ್ತು ಅಂತಂದರೆ ಅದು ಟ್ಯಾಕ್ಸೇಬಲ್ ಟ್ಯಾಕ್ಸೇಬಲ್ ಟ್ಯಾಕ್ಸೇಬಲ್. ರಿಸೀವ್ಡ್ ಇನ್ ಇಂಡಿಯಾ, ಅರ್ನ್ ಇನ್ ಇಂಡಿಯಾ ಅಂದ್ಕೊಟ್ರೆ ಅದು ಇಟ್ ಈಸ್ ಟ್ಯಾಕ್ಸೇಬಲ್ ಫಾರ್ resident, not all resident and non-resident. This is number 1. Number 2, income deemed to be received in India. Next ಏನು ಹೇಳ್ತಾರೆ, it is deemed to be received in India whether earned in India or outside India. ಅಂದರೆ ನೀವು ಇಂಡಿಯಾದಲ್ಲಿ ಅದು ರಿಸೀವ್ ಮಾಡಿದ್ರಿ, deemed to be received in India, whether earned in India or outside, received outside India. ನೀವು ಹೊರಗೆ ಇಸ್ಕೊಳ್ಳಿ, ಎಲ್ಲೇ ಇಸ್ಕೊಳ್ಳಿ, ಬಟ್ ಅದು ಡೀಮ್ಡ್ ಟು ಬಿ ನಾವು ರಿಸೀವ್ಡ್ ಇನ್ ಇಂಡಿಯಾ ಅಂತಿದ್ದಾಗ ಕಣ್ಮುಚ್ಚಿಯಲ್ಲಿ ಏನಾಗ್ತದೆ, ಇಟ್ ಈಸ್ ಟ್ಯಾಕ್ಸೇಬಲ್ 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 ಫಾರ್ ಆಲ್ ದೀಸ್ 3. ಓಕೆ, ದಿಸ್ ಇಸ್ ಸೆಕೆಂಡ್. ಥರ್ಡ್, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಜಸ್ಟ್ ಮ್ಯಾಲ್ ಕೊಟ್ಟಿರ್ತಾರೆ, ಎಕ್ಸ್ ರಿಸೀವ್ಡ್ 10 lakh rupees ಇನ್ ಇಂಡಿಯಾ, ಹೌದಾ ಅಂತ ಹೇಳಿ ಕೊಟ್ಟಿರ್ತಾರೆ. ಅರ್ನ್ಡ್ ಇನ್ ಇಂಡಿಯಾ, ರಿಸೀವ್ಡ್ ಇನ್ ಔಟ್ಸೈಡ್ ಅಂತ ಕೊಟ್ಟಿರ್ತಾರೆ. ಅರ್ನ್ಡ್ ಇನ್ ಇಂಡಿಯಾ ಅಂತ ಬಂದರೆ ದಟ್ ಈಸ್ ಕಂಪಲ್ಸರಿ ಲಯಬಲ್ ಫಾರ್ ಆಲ್ ದ 3, ಟ್ಯಾಕ್ಸೇಬಲ್ ಟ್ಯಾಕ್ಸೇಬಲ್ ಟ್ಯಾಕ್ಸೇಬಲ್. ಅರ್ನ್ಡ್ ಅವ ಇಂಡಿಯಾದಲ್ಲಿದ್ದರೆ ಮುಗಿದೋಯ್ತು, ಅವ್ನು ಬೇರೆ ಎಲ್ಲರೂ ರಿಸೀವ್ ಮಾಡಿ, ಹೇ ರಿಸೀವ್ಡ್ ಇನ್ ಜಪಾನ್, ಹೇ ರಿಸೀವ್ಡ್ ಇನ್ ಬಾಂಗ್ಲಾದೇಶ್, ಎಲ್ಲೇ ಕೊಟ್ಟರು ಇಫ್ ದ ಟರ್ಮ್ ಈಸ್ ದೇರ್ ಅರ್ನ್ಡ್ ಇನ್ ಇಂಡಿಯಾ ದೆನ್ ಲಯಬಲ್ ಟು ಟ್ಯಾಕ್ಸ್ ಫಾರ್ ಆಲ್ ದ 3. ಓಕೆ, ದೆನ್ ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ನೆನ್ಪಿಟ್ಕೊಳ್ಳಿ. ಫ್ರಾಮ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಅಂದರೆ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್, ದಟ್ ಈಸ್ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಲ್ಲಿ ಕೆಳಗೊಂದು ಬರ್ತದ್ರಿ, ಏನು ಅಂತಂದರೆ ದ ಬಿಸ್ನೆಸ್ ಆರ್ ಪ್ರೊಫೆಷನ್ ಬೀಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಬಿಸ್ನೆಸ್ ಇಂಡಿಯಾಲಿಂದ ಕಂಟ್ರೋಲ್ ಫ್ರಮ್ ಇಂಡಿಯಾ ಅಂದ್ಕೊಟ್ರೆ ಅಲ್ಲಿ ಫಸ್ಟ್ 2 are taxable, third will be the not taxable. ನೆನ್ಪಿಟ್ಕೊಳ್ಳಿ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಟ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಆಯಿತು ಅಂದರೆ ಫಸ್ಟ್ 2 are taxable, third will be the not taxable. ಓಕೆ, ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಎನಿ ಅದರ್ ಸೋರ್ಸ್. ಓಕೆ, ಬೇರೆ ಸೋರ್ಸ್ಲಿಂದ ಇತ್ತು. ಎಲ್ಲಿ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇತ್ತಂದರೆ ಫಸ್ಟ್ ವಿಲ್ ಬಿ ದಿ ಟ್ಯಾಕ್ಸೇಬಲ್, ಸೆಕೆಂಡ್ ಆ್ಯಂಡ್ ಥರ್ಡ್ ವಿಲ್ ಬಿ ದಿ ನಾಟ್ ಟ್ಯಾಕ್ಸೇಬಲ್, ನಾಟ್ ಟ್ಯಾಕ್ಸೇಬಲ್. ನೆಕ್ಸ್ಟ್ ವಿಲ್ ಬಿ ದಿ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇನ್ earlier years but later on remitted to India during the previous year. ಅಂದರೆ ಅರ್ಥ ಏನ್ರಿ, ಇಲ್ಲಿ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಎಲ್ಲಿ ಔಟ್ಸೈಡ್ ಅರ್ನ್ ಮಾಡಿರ್ತಾರೆ ಅಲ್ಲೇ ರಿಸೀವ್ ಮಾಡಿರ್ತಾರೆ, ಆದರೆ ಸ್ವಲ್ಪ ವರ್ಷಗಳ ಬಳಿಕ ಏನು ಮಾಡ್ತಾರೆ, ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂಥ ಕೇಸಲ್ಲಿ ನಾಟ್ ಟ್ಯಾಕ್ಸೇಬಲ್, ನಾಟ್ ಟ್ಯಾಕ್ಸೇಬಲ್, ನಾಟ್ ಟ್ಯಾಕ್ಸೇಬಲ್.
ನಾನು ಎಲ್ಲ ನಿಮಗೆ ಒಂದು ಜಿಸ್ಟ್ ಮಾಡಿ ಒಂದು ಟೇಬಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಈ ಟೇಬಲನ್ನು ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಯು ಕ್ಯಾನ್ ಸಾಲ್ವ್ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಆನ್ ದಿ determination of the residence status very easy. Then next, my dear students, today's whatever we have discussed the theoretical aspects, on that I have given you some 2 marks questions and answers. ಆನ್ಸರ್ ಕೂಡ ನಾನೇ ಕೊಟ್ಟಿದ್ದೀನಿ, ಅದನ್ನು ಸ್ವಲ್ಪ ಓದಿ ಅರ್ಥ ಮಾಡ್ಕೊಳ್ಳಿ. in my today's class what we have discussed, that is the meaning, introduction, determination of the residence status, introduction, meaning, types, and how the incidence of tax, that is the whatever maybe the chart I have given, that you have to go through with that. And also I have given you the 2 marks questions, like how do you determine the residence status of a person? The answer is the residence status of taxpayer plays a key role in determining the scope of taxable income for a financial year in India, and thereby tax payable for an individual. The residence status is solely by his or her physical presence in India during the physical financial year. ಈ ಥರ ನಿಮಗೆ ನಾನು 2 marks questions ಆನ್ಸರ್ಸ್ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇವನ್ನ ನೀವು ಕಾಪಿ ಮಾಡ್ಕೊಳ್ಳಿ, ಬರೀರಿ, ನೋಟ್ಸ್ ಪ್ರಿಪೇರ್ ಮಾಡಿರಿ, ಓದ್ರಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಸ್ಟೂಡೆಂಟ್ಸ್, ಇನ್ ಮೈ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ discuss, that is the 5 marks problems, 5 and 15 marks problems on this. ನಿಮಗೆ 5 ಮತ್ತು 15 marks ಪ್ರಾಬ್ಲಮ್ ಅನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೋಬೇಕಾಗಿತ್ತು ಅಂತಂದರೆ ಪ್ಲೀಸ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.